MJ ಹೆಗಡೆ ಅವರು ಒಂದು ನುಂಗಲಾರದ ತುಪ್ಪ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ಯಾವ ರೀತಿಯಲ್ಲಾದರೂ ಕೂಡ ಮೂಲೆಗೆ ಕೂರಿಸಬೇಕು, ಅವರ ಬಾಯಿಗೆ ಬೀಗ ಹಾಕಬೇಕು, ಅವರನ್ನು ಜನರ ಮಧ್ಯೆಯಿಂದ ಅವರನ್ನು ಅಪ್ರಸ್ತುತಗೊಳಿಸಬೇಕು ಅನ್ನುವಂಥ ಒಂದು ಹುನ್ನಾರ ನಡೀತಾ ಇದೆ. ಅದು ಕೂಡ ದಕ್ಷಿಣ ಉಡುಪಿ ಜಿಲ್ಲೆಯ ಜನರ ಸಂಸ್ಕೃತಿಯ ಒಬ್ಬರ ಫೋಟೋ ಇಟ್ಕೊಂಡು ಒಬ್ಬ ಶಾಸಕ ಆದವನು, ಜನಪ್ರತಿನಿಧಿ ಆದವನು, ಶಾಸನ ಸಭೆಯ ಪ್ರತಿನಿಧಿ ಆದವನು ಈ ರೀತಿ ಬಹಿರಂಗವಾಗಿ ಉಗುಳಿ ಅವರ ಭಾವಚಿತ್ರಕ್ಕೆ ಉಗುಳಿ ಪ್ರತಿಭಟನೆ ಮಾಡಿ ಏನು ಸಂಸ್ಕೃತಿ? MJ ಹೆಗಡೆ ಅವರು ಸೇರ್ಕೊಂಡು ನಮ್ಮ ಆರೋಪ ಎಲ್ಲ ಸರಿಂತ ಆಯ್ತಲ್ಲ. ಮಾಧ್ಯಮ ಮತ್ತು BJP ಒಂದೇ ಆಗಿದೆ. BJPಗೂ ಮಾಧ್ಯಮದವ್ರಿಗೆ ಏನು ಸಂಬಂಧ? ಏನು ಮಾಧ್ಯಮದ ಮೇಲೆ ದಾಳಿ ಆಯ್ತಾ? ಮಾಧ್ಯಮದ ಮೇಲೆ ಕಲ್ಲು ತೂರಾಟ ಆಯ್ತಾ? ಮಾಧ್ಯಮದವರನ್ನು ಯಾರನ್ನಾದ್ರೂ UAPA ಆಕ್ಟ್ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡ್ತಾ? ಯಾವ ಮಾಧ್ಯಮದ 4-5 TV ಚಾನೆಲ್ಗಳನ್ನ ಕೇಂದ್ರದ ಮೋದಿ ಸರ್ಕಾರದ ರೀತಿಯಲ್ಲಿ ಏನು ಬಂದ್ ಮಾಡಿದ್ರಾ? ಯಾವುದಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ ಸರ್? ಮಂಡ್ಯದಲ್ಲಿ ಇವರು ಬೆಂಕಿ ಹಚ್ಚಲಿಕ್ಕೆ ಹೋದಾಗಲೂ ಕೂಡ MJ ಹೆಗಡೆ ಅವರು ಬರೆದಂಥ ಪತ್ರ, ಅಲ್ಲಿ ಅವರ ಇಡೀ ಸಂಘ ಪರಿವಾರದ BJP ಅಲ್ಲಿ ಏನೋ ಒಂದು ಗಲಾಟೆಗೆ ಸಿದ್ಧತೆ ನಡೆಸಿದ್ದು, ಅದಕ್ಕೆ ತಣ್ಣೀರಿದಂಗೆ ಆಯ್ತು. ಯಶ್ಪಾಲ್ ಸುವರ್ಣರಿಂದ ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ, ಜನ ಎಚ್ಚೆತ್ಕೊಳ್ಬೇಕಲ್ಲ. MJ ಹೆಗಡೆ ಅವರಿಗೆ ದಾಳಿಯ ಭೀತಿ ಎದುರಾಗಿದೆ. ಅವರಿಗೆ ನಿರಂತರವಾಗಿ ಥ್ರೆಟ್ ಕಾಲ್ಗಳು ಬರ್ತಾ ಇದೆ, ನಿರಂತರವಾದ ಥ್ರೆಟ್ ಮೆಸೇಜ್ಗಳು ಬರ್ತಾ ಇದೆ. ಅವರಿಗೆ ರಕ್ಷಣೆಯನ್ನು ಒದಗಿಸಬೇಕು. MJ ಹೆಗಡೆ ಅವರು ನಮ್ಮ ಈ ಕರಾವಳಿ ಭಾಗದಲ್ಲಿ ಬಹಳಷ್ಟು ಜನಪರ ಹೋರಾಟಗಳಲ್ಲಿ ಇವತ್ತು ಜೊತೆಯಾಗಿರ್ತಾ ಇರುವಂಥ ಒಬ್ಬ ಪ್ರಖ್ಯಾತ ಮತ್ತು ಹೆಸರಾಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ. ಈ ಹಿಂದೆ ಅವರು ಸಂಘ ಪರಿವಾರದಲ್ಲಿ ಇದ್ದುಕೊಂಡು ಕೂಡ ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ಆದರೆ ಕಳೆದ 2-2.5 ದಶಕಗಳಲ್ಲಿ ಅವರು ಜಾತ್ಯತೀತ ಚಿಂತನೆಗಳ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜನ ಹಿಂದೂ ಮುಸ್ಲಿಂ ಅಂತ ಕಿತ್ತಾಟ ಮಾಡಬಾರ್ದು, ಅದರಿಂದಾಗಿ ಇಲ್ಲಿಯ ಯುವಜನರ ಬದುಕು ಭವಿಷ್ಯ ಹಾಳಾಗಬಾರ್ದು ಅನ್ನುವಂಥ ಕಾಳಜಿಯಲ್ಲಿ ಕೋಮುವಾದದ ವಿರುದ್ಧ ನಿರಂತರವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೋಮುವಾದದ ಹಿನ್ನೆಲೆ ಮತ್ತು ಅದರ ರಾಜಕಾರಣದ ಹಿನ್ನೆಲೆಗಳನ್ನು ಕೂಡ ಬಹಿರಂಗಪಡಿಸುವಂಥ ಕೆಲಸಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಾವು ನಡೆಸುವಂಥ ಹಲವಾರು ಜನಪರ ಹೋರಾಟಗಳಿಲ್ಲ, ಅದು ಟೋಲ್ ತೆರವು ಹೋರಾಟ ಇರ್ಬೋದು, ಅಂತ ಬೇರೆ ಬೇರೆ ರೈತರ ಹೋರಾಟಗಳಿರ್ಬೋದು, ಅದರಲ್ಲೆಲ್ಲರಲ್ಲಿಯೂ ಕೂಡ ಅವರು ನಮ್ಮ ಜೊತೆ ಇದ್ದವರು. ಇತ್ತೀಚೆಗೆ ಜರೋದಾ ಸ್ಕೂಲ್ನ ವಿಚಾರದಲ್ಲಿ BJPಯ ಮಂಗಳೂರಿನ 2 ಶಾಸಕರುಗಳು ಮಾಡಿದಂಥ ಅವಾಂತರಗಳ ಸಂದರ್ಭದಲ್ಲಿಯೂ ಕೂಡ ಅವರು ನಾವು ನಡೆಸಿದಂಥ ಒಂದು ಹೋರಾಟದಲ್ಲಿ ಬಹಳ ದಿಟ್ಟ ಧ್ವನಿಯಾಗಿ ನಮ್ಮ ಜೊತೆ ನಿಂತವರು. ಇದರಿಂದಾಗಿ ಸಹಜವಾಗಿ BJP ಮತ್ತು ಸಂಘ ಪರಿವಾರಕ್ಕೆ ಇವತ್ತು MJ ಹೆಗಡೆ ಅವರು ಒಂದು ನುಂಗಲಾರದ ತುಪ್ಪ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ಯಾವ ರೀತಿಯಲ್ಲಾದರೂ ಕೂಡ ಮೂಲೆಗೆ ಕೂರಿಸಬೇಕು, ಅವರ ಬಾಯಿಗೆ ಬೀಗ ಹಾಕಬೇಕು, ಅವರನ್ನು ಜನರ ಮಧ್ಯೆಯಿಂದ ಅವರನ್ನು ಅಪ್ರಸ್ತುತಗೊಳಿಸಬೇಕು ಅನ್ನುವಂಥ ಒಂದು ಹುನ್ನಾರ ನಡೀತಾ ಇದೆ. ಆ ಹುನ್ನಾರದ ಭಾಗವಾಗಿ ಇವತ್ತು ಏನು ಪಾಕ್ ಪರ ಘೋಷಣೆಯ ಹಿನ್ನೆಲೆಯಲ್ಲಿ ಬಂದಂಥ ಒಂದು ಸರಕಾರಿ ಕ್ರಮಗಳನ್ನು ಇಟ್ಕೊಂಡು ಇವತ್ತು ಅವರನ್ನು ಟಾರ್ಗೆಟ್ ಮಾಡಿ ಅವರ ಭಾವಚಿತ್ರವನ್ನು ಇಟ್ಕೊಂಡು ಅದಕ್ಕೆ ಉಗಿಯುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಇದೊಂದು ಕರಾವಳಿ ಕರ್ನಾಟಕದ, ಅದರಲ್ಲಿಯೂ ಕೂಡ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಭಾಗಕ್ಕೆ ಹೇಳಿ ಮಾಡಿಸಿದಂಥ ಒಂದು ಇದಲ್ಲ, ಇದು ಸಂಸ್ಕೃತಿ ಅಲ್ಲ. ಇವತ್ತೇನು MJ ಹೆಗಡೆ ಅವರು ಯಾರನ್ನ ಟೀಕೆ ಮಾಡಿದ್ದಾರೆ? ಮಾಧ್ಯಮದವರನ್ನ. ತಪ್ಪೇನಿದೆ? ಮಾಧ್ಯಮದವರು ಟೀಕಾತೀತರೇನಲ್ಲ. ಈಗ MJ ಹೆಗಡೆ ಅವರು ಹಾಕಿದಂಥ ಸವಾಲು, ಅದರಲ್ಲಿ ಮಾಧ್ಯಮದವರು ಗೆದ್ದಿದ್ರೆ ಅದಕ್ಕೆ ಬೇಕಾಗಿ ಅವರು ಅದಕ್ಕೆ ಉತ್ತರ ಕೊಡಲಿ ಅಥವಾ ಅವರಿಂದ ಸ್ಪಷ್ಟೀಕರಣ ಕೇಳಲಿ. ಅದು ಬಿಟ್ಟು ಅವರನ್ನು ಈ ರೀತಿ ಅಸಭ್ಯವಾಗಿ ಟ್ರೋಲ್ ಮಾಡುವಂಥದ್ದೆಲ್ಲ ಸರಿಯಲ್ಲ. ಅದರಲ್ಲಿ ಕೂಡ ಮಾಧ್ಯಮದವರು ಎಷ್ಟು ಪ್ರೊವೋಕಿಂಗ್ ಆಗಿ ಆ ಪಾಕ್ ಪರ ಘೋಷಣೆಯ ಸಂದರ್ಭದಲ್ಲಿ ನಡ್ಕೊಂಡ್ರು, ಸಾಕ್ಷ್ಯ ಆಧಾರಗಳು ಸಿಗೋದಕ್ಕಿಂತ ಮುಂಚೆನೆ ಯಾವ ರೀತಿ ಜನರನ್ನ ಒಂದು ಎಮೋಷನಲ್ ಆಗಿ ಉದ್ರೇಕಗೊಳಿಸುವಂತ ಕೆಲಸ ಮಾಡಿದ್ದಾರೆ ಅಂತ ನಾವು ನೋಡಿದೀವಿ. ಅಂತ ಸಂದರ್ಭದಲ್ಲಿ MJ ಹೆಗಡೆ ಅವರು ಮಾತಾಡೋದು ತಪ್ಪೇನಿಲ್ಲ. ಅವರು BJP ವಿರುದ್ಧ ಅಲ್ಲಲ್ಲ ಮಾತಾಡಿದ್ದು. ಈಗ ಮಾಧ್ಯಮದವರು MJ ಹೆಗಡೆ ಅವರನ್ನ ಪ್ರಶ್ನೆ ಮಾಡಲಿ. ಮಾಧ್ಯಮದವರು ಬೇಕಾದ್ರೆ ಅವರ TV ಚಾನಲಲ್ಲಿ ಇಟ್ಕೊಂಡು ಅವರನ್ನ ಹಗಲು ರಾತ್ರಿ ಬೇಕಾದ್ರೆ ಅವರನ್ನ ವಿರುದ್ಧ ಸುದ್ದಿ ಮಾಡಲಿ. BJP ಅವರು ಯಾಕೆ ಹಾರಾಡ್ತಾ ಇದ್ದಾರೆ? BJP ಅವರು ಈಗ ಉಡುಪಿಯಲ್ಲಿ BJP ಶಾಸಕ ಯಶ್ಪಾಲ್ ಸುವರ್ಣ MJ ಹೆಗಡೆ ಅವರ ಮುಖಕ್ಕೆ ಉಗಿಯುವಂತ ಅವರ ಭಾವಚಿತ್ರ ಇಟ್ಕೊಂಡು ಉಗಿಯುವ ಚಳವಳಿಗೆ ಅವರೇ ಉಗ್ದು ಚಾಲನೆ ಕೊಟ್ರಂತೆ ಅಲ್ವಾ? BJP ಮಾಧ್ಯಮದವರನ್ನ ಈ ರೀತಿ ಪ್ರಶ್ನೆ ಮಾಡಿದ್ದಕ್ಕೆ BJP ಅವರಿಗೆ, BJP ಶಾಸಕರುಗಳಿಗೆ ಯಾಕೆ ಇಷ್ಟು ಉರಿ? BJP ಕೂಡ ನಮ್ಮ ಈಗ MJ ಹೆಗಡೆ ಅವರು ಸೇರ್ಕೊಂಡು ನಮ್ಮ ಆರೋಪ ಎಲ್ಲ ಸರಿಂತ ಆಯ್ತಲ್ಲ. ಮಾಧ್ಯಮ ಮತ್ತು BJP ಒಂದೇ ಆಗಿದೆ. ಕೆಲವು TV ಚಾನಲ್ಗಳು ಮತ್ತು ಈ BJP ಪಕ್ಷ ಇವತ್ತು ಒಂದೇ ಆಗಿದೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಅಲ್ವಾ? ಇಲ್ಲಾಂದ್ರೆ ಮಾಧ್ಯಮದವರ ಪ್ರಶ್ನೆಯಲ್ಲಿ BJP ಅವರು ಬಂದಿಂತ ಅಸಹ್ಯವಾದಂಥ ಒಂದು ಪ್ರತಿಭಟನೆಯನ್ನು ಯಾಕೆ ಹಮ್ಮಿಕೊಳ್ಬೇಕಿತ್ತು? ಅದು ಕೂಡ ದಕ್ಷಿಣ ಉಡುಪಿ ಜಿಲ್ಲೆಯ ಜನರ ಸಂಸ್ಕೃತಿಯ ಒಬ್ಬರ ಫೋಟೋ ಇಟ್ಕೊಂಡು ಒಬ್ಬ ಶಾಸಕ ಆದವನು, ಜನಪ್ರತಿನಿಧಿ ಆದವನು, ಶಾಸನ ಸಭೆಯ ಪ್ರತಿನಿಧಿ ಆದವನು ಈ ರೀತಿ ಬಹಿರಂಗವಾಗಿ ಉಗುಳಿ ಅವರ ಭಾವಚಿತ್ರಕ್ಕೆ ಉಗುಳಿ ಪ್ರತಿಭಟನೆ ಮಾಡಿ ಏನು ಸಂಸ್ಕೃತಿ? ನೋಡುವವರಿಗೆ ಏನು ಅನಿಸ್ತದೆ? ಒಂದು ಪ್ರತಿಭಟನೆಗೆ ಒಂದು ಗಂಭೀರತೆ ಇಲ್ವಾ? ಪ್ರತಿಭಟನೆಗೆ ಅದಕ್ಕೆ ಅದರದೇ ಆದಂಥ ಒಂದು ರೀತಿ ನೀತಿ ಇಲ್ವಾ? ನಾವು ಎಂಥವರನ್ನ ಶಾಸಕರ ಸಭೆ ಕಲಿಸಿದೀವಿ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಯಶ್ಪಾಲ್ ಸುವರ್ಣರಿಂದ ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ, ಜನ ಎಚ್ಚೆತ್ಕೊಳ್ಬೇಕಲ್ಲ. ಇದೇ ಯಶ್ಪಾಲ್ ಸುವರ್ಣ ಆದಿ ಉಡುಪಿಯಲ್ಲಿ ದನದ ವ್ಯಾಪಾರಿಗಳಾದ ಆಜಬ್ಬ ಹಸನಬ್ಬರನ್ನ ಬೆತ್ತಲೆ ಮಾಡಿದವರು.
ವಿಧಾನಸಭೆಯಲ್ಲಿ ದೊಡ್ಡ ಗದ್ದಲಾಗಿತ್ತು. ಆ ಸಂಸ್ಕೃತಿಯನ್ನ 20 ವರ್ಷ ದಾಟಿದ ಮೇಲೆ ಈಗ ಶಾಸಕರಾದ ಮೇಲೂ ಕೂಡ ಯಶ್ಪಾಲ್ ಸುವರ್ಣ ಬಿಟ್ಕೊಟ್ಟಿಲ್ಲ. ಅವತ್ತು ಆಜಪ್ಪ ಹಾಸನಪ್ಪರನ್ನ ಬೆತ್ತಲೆ ಮಾಡಿ ಮಾಧ್ಯಮಗಳ ಮುಂದೆ ನಿಲ್ಲಿಸಿ ಫೋಟೋ ಹೊಡಿಸಿ ದೊಡ್ಡ ಸುದ್ದಿ ಆದ್ರು. ಇಡೀ ಕರಾವಳಿಯ ತುಳುನಾಡಿನ ಜನ ಮುಖ ಮುಚ್ಕೊಳ್ಳುವ ರೀತಿಯಲ್ಲಿ ಆಯ್ತು ಎಲ್ಲ ಸಮಾಜದಲ್ಲಿ. ಈಗ 20 ವರ್ಷದ ನಂತರ ಅವರು ಶಾಸಕರಾದ ಮೇಲೆ ಕೂಡ ಅದೇ ಮಟ್ಟಕ್ಕೆ ಪ್ರತಿಭಟನೆಗಳನ್ನ ನಡೆಸ್ತಾರೆ. ಇದರ ಅರ್ಥ ಏನು? MJ ಹೆಗ್ಡೆಯವರ ಮುಖಕ್ಕೆ ಹೋಗಿದ್ದು ಪ್ರತಿಭಟನೆ ಮಾಡ್ತೀರಿ ಅಂದ್ರೆ ಅರ್ಥ ಏನು? ಶಾಸಕರೇ, ಜನ ಚಿಂತನೆ ಮಾಡ್ಬೇಕು, ಎಂಥವ್ರನ್ನ ನಾವು ಗೆಲ್ಲಿಸ್ತಾ ಇದ್ದೀವಿ. ಹೀಗಾಗಿ ಮಾಧ್ಯಮದವರು ಯಾವ ಜನ ಇವತ್ತು ಮಾಧ್ಯಮ, ಅದು ಕರ್ನಾಟಕದಲ್ಲಿರುವಂಥ ಕೆಲವು ಮಾಧ್ಯಮಗಳನ್ನು ಬೆಂಬಲಿಸ್ತಾರೆ. ಎಲ್ಲರೂ ಕೂಡ ಈ TV ಚಾನೆಲ್ಗಳಂದ್ರೆ ಇವತ್ತು ಟೀಕೆ ಮಾಡುವವರೇ, ನೆಗೆಟಿವ್ ಆಗಿ ನೋಡುವವರು. ಅದಕ್ಕೆ ಆತ್ಮಾವಲೋಕನ ಮಾಧ್ಯಮದವರು ಮಾಡ್ಕೊಳ್ಬೇಕು. ಮಾಧ್ಯಮದವ್ರನ್ನ ಯಾರು ನಂಬುವ ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಮಾಧ್ಯಮದವರು ಅದಕ್ಕೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾಕೆ BJP ಅವರು ಹೆಗಲ್ ಮುಟ್ಟು ನೋಡ್ಕೊಳ್ಳೋದು? BJPಗೂ ಮಾಧ್ಯಮದವ್ರಿಗೆ ಏನು ಸಂಬಂಧ? ಏನು ಮಾಧ್ಯಮದ ಮೇಲೆ ದಾಳಿ ಆಯ್ತಾ? ಮಾಧ್ಯಮದ ಮೇಲೆ ಕಲ್ಲು ತೂರಾಟ ಆಯ್ತಾ? ಮಾಧ್ಯಮದವರನ್ನು ಯಾರನ್ನಾದ್ರೂ UAPA ಆಕ್ಟ್ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡ್ತಾ? ಯಾವ ಮಾಧ್ಯಮದ 4-5 TV ಚಾನೆಲ್ಗಳನ್ನ ಕೇಂದ್ರದ ಮೋದಿ ಸರ್ಕಾರದ ರೀತಿಯಲ್ಲಿ ಏನು ಬಂದ್ ಮಾಡಿದ್ರ? ಯಾವುದಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ ಸರ್? ಮೊನ್ನೆ ಪಾಕ್ ಪರ ಘೋಷಣೆ ವಿಚಾರದಲ್ಲಿ ಮಾಧ್ಯಮದವರು ಮಾಡಿದಂತ ಸುದ್ದಿಯನ್ನ ಪ್ರಶ್ನೆ ಮಾಡಿ ಟೀಕಿಸಿದ್ದಕ್ಕಾಗಿ, ಅದನ್ನ ಜನ ಸ್ವೀಕಾರ ಮಾಡಿದ್ದಕ್ಕಾಗಿ ಈಗ ಇಷ್ಟು ಸಣ್ಣ ವಿಚಾರಕ್ಕೆ ಇಷ್ಟು ದೊಡ್ಡ ಟ್ರೋಲ, ಇಷ್ಟು ದೊಡ್ಡ ಪ್ರತಿಭಟನೆಯ, ಇಷ್ಟು ಅಸಭ್ಯವಾದಂತ ಪ್ರತಿಭಟನೆಯ. ಪ್ರಿಯಾಂಕ್ ಖರ್ಗೆ ಮತ್ತು MJ ಹೆಗ್ಡೆ ಅವರನ್ನು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಮಾಡುವ ಉದ್ದೇಶ ಏನಂದ್ರೆ ಅವರಿಬ್ರು ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಅವರು ಮಾತಾಡ್ತಾ ಇರೋದು ಜನರಿಗೆ ಕನ್ವಿನ್ಸ್ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳೋದನ್ನು ಕೇಳ್ತಾ ಇದ್ರೆ ಒಬ್ಬ ಸಾಮಾನ್ಯ ಸಾಮಾಜಿಕ ಕಾರ್ಯಕರ್ತ ಆದ MJ ಹೆಗ್ಡೆ ಅವರ ಮಾತನ್ನು ಕೂಡ ಜನ ಇವತ್ತು ಕಿವಿಗೊಟ್ಟು ಕೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಅವರು ಬೆಂಕಿ ಹಚ್ಚಲಿಕ್ಕೆ ಹೋದಾಗಲೂ ಕೂಡ MJ ಹೆಗ್ಡೆ ಅವರು ಬರೆದಂತ ಪತ್ರ, ಅಲ್ಲಿ ಅವರ ಇಡೀ ಸಂಘ ಪರಿವಾರದ BJP ಅಲ್ಲಿ ಏನೋ ಒಂದು ಗಲಾಟೆಗೆ ಸಿದ್ಧತೆ ನಡೆಸಿದ್ದು, ಅದಕ್ಕೆ ತಣ್ಣೀರು ಹರಿಸಿದಂಗೆ ಆಯ್ತು. ಇಲ್ಲಿ ಕೂಡ ಅವರ ಕೆಲಸಗಳು ಅದೇ ರೀತಿ ನಡೀತಾ ಇದೆ. ಅದಕ್ಕಾಗಿ MJ ಹೆಗ್ಡೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇನ್ನು ಬೇರೆ ಏನಿಲ್ಲ. ಅದರಿಂದಾಗಿ ನಾವು ಇದನ್ನು ಒಪ್ಪೋ ಪ್ರಶ್ನೆ ಇಲ್ಲ. ಆದರೆ ಸರ್ಕಾರ ಇವತ್ತು ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು. ನಮಗೆ ಪಾಕ್ ಪರ ಘೋಷಣೆ, ಪಾಕ್ ಪರವಾಗಿ ಯಾರೇ ಘೋಷಣೆ ಮಾಡಿದ್ರೆ ನಾವು ಒಪ್ಪಲ್ಲ. ನಮ್ದೇನು MJ ಹೆಗ್ಡೆ ಸೇರ್ಕೊಂಡು ಅಲ್ಲಿ ಆ ರೀತಿ ಘೋಷಣೆ ಹಾಕಿಲ್ಲ ಅನ್ನುವಂಥದ್ದು ವಾದ ಇರುವಂತಹದ್ದು. ಪಾಕ್ ಪರ ಘೋಷಣೆ ಹಾಕಿದವರನ್ನು ಯಾರು ಕೂಡ ಸಮರ್ಥನೆ ಮಾಡಲ್ಲ. ಹಾಕಿದ್ದಾರೆ ಅನ್ನೋದಕ್ಕೆ ಸರಿಯಾದ ಸಾಕ್ಷ್ಯಾಧಾರ ಕೊರಿ, ಸರಿಯಾದ ಸಾಕ್ಷ್ಯಾಧಾರ ಕೊಟ್ಟು ಅವರ ಆ ರೀತಿ ಒಬ್ಬ ಗಣ್ಯ ಉದ್ಯಮಿ ಡೆಲ್ಲಿಯಿಂದ ಬಂದಿರುವಂಥ ನಾಸರ್ ಹುಸೇನ್ ಬೆಂಬಲಿಗೆ ವಿಧಾನಸಭೆಯ ಒಳಗಡೆ ಪಾಕ್ ಪರ ಘೋಷಣೆ ಹಾಕುವಂಥ ಅವಕಾಶ, ಸಾಧ್ಯತೆ ಏನಿತ್ತು ಅನ್ನುವಂಥದ್ದು ನಮಗಿರುವಂಥ ಒಂದು ಅನುಮಾನ. ಅದಕ್ಕಾಗಿ ನಾವು ತನಿಖೆಯ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ. ಅದೇ ಸರ್ಕಾರ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು. ಈ ರೀತಿಯಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು, ಕೋಮು ಸೌಹಾರ್ದತೆಯನ್ನು ಎತ್ತಿ ಹಿಡಿಯಲು BJP ಸಂಘ ಪರಿವಾರ ಮಾಧ್ಯಮದ ಕೆಲವರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದ ಪ್ರೊಪಗಾಂಡದ ವಿರುದ್ಧ ಮಾತಾಡಿದವರ ಮೇಲೆ ಈ ರೀತಿ ದಾಳಿ ಆದಾಗ ಅವರ ನೆರವಿಗೆ ನಿಲ್ಲುವಂತಹದ್ದು ಆಡಳಿತ ಪಕ್ಷ ಮತ್ತು ಸರ್ಕಾರದ ಕರ್ತವ್ಯ. ಅವರಿಗೆ ಇವತ್ತು MJ ಹೆಗ್ಡೆ ಅವರಿಗೆ ದಾಳಿಯ ಭೀತಿ ಎದುರಾಗಿದೆ. ಅವರಿಗೆ ನಿರಂತರವಾಗಿ ಥ್ರೆಟ್ ಕಾಲ್ಗಳು ಬರ್ತಾ ಇದೆ, ನಿರಂತರವಾದ ಥ್ರೆಟ್ ಮೆಸೇಜ್ಗಳು ಬರ್ತಾ ಇದೆ. ಅವರಿಗೆ ರಕ್ಷಣೆಯನ್ನು ಒದಗಿಸಬೇಕು. ನೈತಿಕ ಧೈರ್ಯವನ್ನ ಆಳುವ ಪಕ್ಷ ಮತ್ತು ಸರ್ಕಾರ ಅವರಿಗೆ ಕೊಡಬೇಕು ಮತ್ತು ಅವರಿಗೆ ರಕ್ಷಣೆಯನ್ನು ಕೊಡಬೇಕು. ಆದರೆ ಅದರ ಬದಲು ಅವರನ್ನು ಏಕಾಂಗಿಯಾಗಿ ಬಿಟ್ಟು ಬಿಡೋದು ಸರಿಯಲ್ಲ. ನಾವಂತೂ MJ ಹೆಗ್ಡೆ ಅವರ ಜೊತೆ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.